Hey everyone, welcome back to my channel Chaitanya Vlogs. Guys, it's my birthday vlog and ಮಾರ್ನಿಂಗ್ ಇಂದ ವ್ಲಾಗ್ ಮಾಡಿಲ್ಲ ಬಿಕಾಸ್ ನಾನು ಫುಲ್ ಹುಷಾರಿರಲಿಲ್ಲ ಆ್ಯಂಡ್ ಏನು ವ್ಲಾಗ್ ಮಾಡಲಿಲ್ಲ. ಚೆನ್ನಾಗಿ ನಿದ್ದೆ ಮಾಡಿದೆ, ನೈಟ್ ನಿದ್ದೆ ಮಾಡಿರಲಿಲ್ಲ ಅದಕ್ಕೋಸ್ಕರ. ಆ್ಯಂಡ್ ಗೈಸ್ ಇವಾಗ ಈವ್ನಿಂಗ್ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಬಿಕಾಸ್ ಮಮ್ಮಿ ನಾಳೆ ಹೋಮ ಇರೋದ್ರಿಂದ ಫುಲ್ ಪ್ರಿಪ್ರೇಷನ್ಸ್ ಮಾಡ್ಕೊತಿದ್ರು ಹೋಮಗೆ ಏನೇನು ಬೇಕು ಅಂತ. ನನ್ನ ಮನೆ ಫುಲ್ ಡೀಪ್ ಕ್ಲೀನ್ ಮಾಡ್ತಿದ್ರು, ಅದಕ್ಕೋಸ್ಕರ ಹೋಗೋಕ್ಕಾಗಿಲ್ಲ. ಇವಾಗ ಈವ್ನಿಂಗ್ ಅಲ್ಲ, ಸೊ ಎಲ್ಲ ಕೆಲಸ ಮುಗೀತು ಆಲ್ಮೋಸ್ಟು, ಕ್ಲೀನಿಂಗ್ ಎಲ್ಲನೂ. ಇವಾಗ ಹೋಗಿ ಬರೋಣ ದೇವಸ್ಥಾನಕ್ಕೆ ಅಂದ್ಕೊಂಡು. ಇವಾಗ 6 ಗಂಟೆ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಆ್ಯಂಡ್ ನನಗೇನೋ ಬರ್ಡೇ ಫೀಲೇ ಇಲ್ಲ. ಇವತ್ತೇ ನನಗೆ ಹುಷಾರಿಲ್ದಿರ ಆಯಿತು. ಫುಲ್ಲು ನೈಟ್ ನಿದ್ದೆ ಇಲ್ಲದ ಕಾರಣ ಬೆಳಗ್ಗೆನೂ ಎದ್ದೇಳೋಕ್ಕಾಗಲಿಲ್ಲ ನನಗೆ. ಫುಲ್ಲು ಜ್ವರ, ಥ್ರೋಟ್ ಇನ್ಫೆಕ್ಷನ್ನು, ಬ್ರೀತ್ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಿತ್ತು. ಸೊ ನನ್ನ ಬರ್ಡೇ ದಿವಸನೇ ಮೂಡ್ ಆಫ್ ಆಗೋಯ್ತು. ಇವಾಗ ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಐ ಆಮ್ ಗೋಯಿಂಗ್. ಯಾ, ದಿಸ್ ಇಸ್ ಮೈ ಬರ್ಡೇ ಔಟ್ಫಿಟ್ ಗೈಸ್, ಮಮ್ಮಿ ಕೊಡಿಸಿರೋದು ಅಷ್ಟೇ. ಗೈಸ್ ಇವಾಗ ದೇವಸ್ಥಾನದಿಂದ ಬಂದು ಆ್ಯಂಡ್ ನಾನು ಡ್ರೆಸ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ದಿಸ್ ಇಸ್ ಫ್ರಮ್ H&M. ಆಮೇಲೆ ತೋರಿಸ್ತೀನಿ ಔಟ್ಫಿಟ್ಟು. ಆ್ಯಂಡ್ ಒನ್ ಆಫ್ ದಿ ಎಕ್ಸ್ಪೆನ್ಸಿವ್ ಡ್ರೆಸ್ ನನ್ನ ಹತ್ರ ಮಾಡ್ರನ್ನಲ್ಲಿರೋದು ಅಂದರೆ ಇದು. ಆ್ಯಂಡ್ ಕ್ರಾಕ್ಸ್ ಸ್ಲಿಪ್ಪರ್ಸಲ್ಲೂ ಅಷ್ಟೇ. ದಿಸ್ ಇಸ್ ಒನ್ ಆಫ್ ದಿ ಎಕ್ಸ್ಪೆನ್ಸಿವ್ ಕ್ರಾಕ್ಸ್ ಸ್ಲಿಪ್ಪರ್ಸಲ್ಲಿ ಅದು. ಆ್ಯಂಡ್ ಗೈಸ್ ಈಗ ಕೇಕ್ ಕಟ್ ಮಾಡಬೇಕು. ಸೊ ಡ್ಯಾಡಿಗೋಸ್ಕರ ವೆಯ್ಟಿಂಗ್. ಡ್ಯಾಡಿ ಬಂದ ತಕ್ಷಣ ವಿಲ್ ಕಟ್ ದಿ ಕೇಕ್. ಆ್ಯಂಡ್ ಕೇಕು ನಾನು ಎಕ್ಸೈಟೆಡ್ ಆಗಿದ್ದೀನಿ ಯಾವ ಥರ ಇರುತ್ತೆ ಅಂತ. ಯಾ ನಾನು ರೆಡಿ ಆಗಿದ್ದೀನಿ. ಫೇಸ್ಗೆ ಏನೂ ಹಾಕಿಲ್ಲ, ಬರೀ ಲಿಪ್ಸ್ಟಿಕ್ ಹಾಕಿದ್ದೀನಿ ಗೈಸ್, ಟೈಮ್ ಇಲ್ಲ ಅಂದ್ಬಿಟ್ಟು. ಸೊ ಕೇಕ್ ಎಲ್ಲ ರೆಡಿ ಮಾಡಿದ್ದೀನಿ. ಅವಳ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿಲ್ಲ, ಬಟ್ ಫೈನ್ ಗೈಸ್, ಏನು ಮಾಡೋಕ್ಕಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ, ನೆಕ್ಸ್ಟ್ ಇಯರ್ಗೆ. ಯಾ ತೋರಿಸ್ತೀನಿ ರೀ ಕೇಕ್ನ. ದಿಸ್ ಈಸ್ ದ ಕೇಕ್ ಗೈಸ್. ಚೆನ್ನಾಯ್ತಾ? ನಾನು ಸ್ಟ್ರೈಟ್ ವಿಡಿಯೋನಾ? ಬಂದಮ್ಮ. Happy birthday to Mochundu. ಅಲ್ಲ ಪಚ್ಚೆ ಎಂದು. ಅದು ಕೈ ಸುಡ್ತಿದೆ ಅದು. ಹ್ಯಾಪಿ ಬರ್ತ್ಡೇ. ಚಂದು ಮಾಡಲಾ? ಹ್ಯಾಪಿ ಬರ್ಡೇ ಟು ಯು. ಅಮ್ಮನ ಕರೆಯಲ್ಲ. ಅಮ್ಮನ ಬಂದಿಲ್ಲ, ಯಾಕೆ ಮಲಗ್ಬಿಟ್ಟಾರೆ. ಹೌದು, ಇವನ್ನ ಸಿಟ್ಟು ಕೆಳಗೆ ಕುತ್ಕೊಂಡು ನಿಂತ್ಕ ಕಟ್ಟಾಗುತ್ತೆ ವಿಡಿಯೋ ಅಂತ ಕಾಣಿಸಲ್ಲ. ಮುಖನೇ ಕಾಣಿಸಲ್ಲ. ಇದ್ರಾಗ ಕಾಣಿಸೋದಕ್ಕೆ ತಿನ್ಸಿ ನನಗೆ ಕಾಣಲ್ಲ, ಮುಖನೇ ಕಾಣಲ್ಲ. ಬಿಡು, ಏನಾಗಲ್ಲ. ಚೆನ್ನಾಗಿದೆ ಕೇಕ್, ಚೆನ್ನಾಗಿದೆ ಚೈತು. ಕ್ರೀಮ್ ಮಾತ್ರ. ನೀವು ಹೋಗಿ ಡ್ಯಾಡಿ, ನಾನು ಲಾಸ್ಟಾಗಿ ಹೋಗ್ತೀನಿ. ಮಮ್ಮಿ ಸೈಡ್ ಬಾ, ಡ್ಯಾಡಿಗೆ ಹೋಗ್ಲಿ. ಎಡ ಕುತ್ಕೊಂಡು ಕುತ್ಕೊಬೇಕು. ಹಿಂಗೆ ಕುತ್ಕೊ. ಆಗುತ್ತಾ ಕುತ್ಕೊ. ಫೋನ್ ಫಸ್ಟ್ ನಿಂತು. ತುಂಬ ಬಾಂಧೇನು ಬನ್ನಿಲ್ಲ. ಇದು ಆಫ್ ಮಾಡ್ತೀನಿ ಬಂದು. ಬಾ ಸಿಂಬಾ, ಬಾ ಓಡು ಬಾ, ಓಡು ಬಾ. ಇಲ್ಲಿ ಇಲ್ಲಿ ಅವನ ಕೊಡೆ ಪಾಪ. ಇಲ್ಲಿ ಸಿಮ್ ಸಿಂಬಾ ಕೇಕ್ ತಿನ್ಬೇಕಷ್ಟು. ತಿಂತೀನಿ. ಆ ಥರ ಬೇಡ,
ಗುಡ್ಡು ಮಾಡಿ. ಈಗ ಇವನು ತಿನ್ಸ್ಬಿಡೋದು. ಈಗ ನನ್ನ ಮಗ ಇದನ್ನೆಲ್ಲ VIP ಇವನ್ಗೆ ಏಯ್ ತಗೋ. ಪ್ಲೀಸ್ ಪ್ಲೀಸ್ ಓಪನ್ ಮಾಡಿದ್ಯಾ ಆಲ್ರೆಡಿ ನೀನು? ಕ್ಯಾಮ್ರಾ ಅಡ್ಡ ಆಗ್ತಿದೆ ನಿಮ್ಗೆ. ಹಂಗೆ ಇತ್ತು. ಅದು ಕಲರ್ ಕಾಣಿಸ್ತಲ್ಲ, ನನ್ನ ಕಲರ್ ಚೆನ್ನಾಗೈತೆ. ನಂಗೆ ಹಾಕೊಂಡು ನೋಡ್ಬೇಕು ಅಷ್ಟೇ. ಹೆಂಗೆ ವಾವ್ ಅನ್ಬೇಕನಿ. ಆಫರ್ ಅಲ್ಲ, ಹಾಕೊಂಡು ನೋಡ್ಬೇಕು ಅಂದಿದ್ದು. ಚೆನ್ನಾಗೈತೆ. ಸೂಪರ್. ನಾನು ಹಾಕ್ಬೋದು. ಲಾಸ್ಟ್ ಇಯರ್ ಕೊಡ್ಸಿದ್ದೆ ಗೈಸ್ ಒಂದು ವಾಚು. ಯಾರೋ ಕದ್ಬಿಟ್ಟವ್ರ ವಾಚ್ನ, ಅದಕ್ಕೆ ಹೊಸ ವಾಚ್ ಕೊಡ್ಸಿದ್ದೆ. ಫಸ್ಟ್ ಟ್ರ್ಯಾಕ್. ಲಾಸ್ಟ್ ಇಯರ್ ಮೊಬೈಲ್ ವಾಚು, ಈ ಸಲ ಈ ಫಾಸ್ಟ್ ಆಗಿ ನಾನು ನೋಡೋದಿಲ್ಲ. ಇಲ್ಲಿ ನೋಡಿದ್ರೆ ಯಾವ್ದಪ್ಪ ಬ್ರ್ಯಾಂಡು ಅಂತ. ಗೈಸ್ ನೋಡಿ ಗೈಸ್, ನಿಜ ಹೇಳೋಣ ಅನ್ಕೊಂಡೆ. ಬೇಸರ ಆಗ್ಬಿಡ್ತು ವಿಡಿಯೋದಲ್ಲಿ. ಬೇಡ ಆಗ್ಬಿಟ್ಟು ಸುಮ್ಮನೆ ಫಾಸ್ಟ್ ಟ್ರ್ಯಾಕ್ ನಮ್ಮ ಸಿಂಬಲೇ ಕಾಣಿಸಿಲ್ಲ. ಇದು ನೋಡ್ತಾ ಇದ್ದೀನಿ ಮೇಲೆ ಯಾವ ಬ್ರ್ಯಾಂಡು ಅಂತ. ಲೋಕಲ್ ಎಲ್ಲ ಕೊಟ್ಟಿದ್ದಾರೆ ಕೊಡ್ಸಿದ್ರೆ ಬ್ರ್ಯಾಂಡ್. ಇದು ಲೂಸು. ಟೈಟ್ ಮಾಡ್ಸೋಣ. ಟೈಟ್ ಮಾಡೋದು ಇಷ್ಟ ಆಯ್ತಾ? ಈ ಶೇಡ್ ಆಗುತ್ತೆ ತಾನೆ. ಈ ಬ್ರ್ಯಾಂಡೆಡ್ ವಾಚ್ ಶೇಡ್ ಅದು. ಬ್ರ್ಯಾಂಡ್ ಆದ್ರೂ ನಮ್ಮ ಮಮ್ಮಿದ ಅದ್ರ ಒಂದು ಐತಲ್ಲ ಫಸ್ಟ್ ಟ್ರ್ಯಾಕ್. ಆಯ್ತಾ? ಚೆನ್ನಾಗಿದೆ. ಕಟ್ ಮಾಡಿಸ್ತೀವಿ 3-4. ಸರಿ, ನನ್ನ ವಿಡಿಯೋ ಅಲ್ಲಿ ಕಟ್ ಮಾಡ್ಬಿಡು. ವಾಚ್ ಕೊಡ್ಬೋದು. ಕೂತ್ಕೋ. ಇಲ್ಲಿ ಬರ್ತದ ಇಲ್ಲ ನೋಡ್ತೀನಿ. ನಿಮಗೂ ತಿನ್ನಿಸ್ತಾ ಹಿಂಗೆ ತಿನ್ಕೊಂಬಿಡಿ ಹಂಗೆ. ಬೆಲ್ಲ ಇದ್ದಂಗೆ ಮಾಡಿಬಿಟ್ರು. ಆ್ಯಂಡ್ ಯಾ ಗೈಸ್, ಮುಗೀತು ಸೆಲೆಬ್ರೇಷನ್. ಆ್ಯಂಡ್ ಇವಾಗ ಸ್ವಲ್ಪ ಬರ್ಡೇ ಫೀಲ್ ಬಂತು ನನಗೆ. ಆ್ಯಂಡ್ ಅವಳು ಫೇವ್ರೇಟು. ಲಾಸ್ಟ್ ಇಯರ್ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ. ಬಿರಿಯಾನಿ ಲಾಸ್ಟ್ ಟೈಮು ಸೋಮವಾರ ಇರಬೇಕು ಗೈಸ್ ಬಂದಿದ್ದು. ಸೊ ಸೋಮವಾರ ಅಲ್ಲ, ನಾರ್ಮಲ್. ಏನೋ ಲಾಸ್ಟ್ ಹೊರಗಡೆ ಹೋಗಿದ್ವಿ. ನಾಗ ಊಟ ಮಾಡಿ. ಆ್ಯಂಡ್ ಯಾ ಶಿ ಮೇಡ್ ಅಪ್ಪ ಬಿಸಿ ಮಶ್ರೂಮ್ ಬಿರಿಯಾನಿ. ಆ್ಯಕ್ಚುಲಿ ನಾವು ಬೆಳಗ್ಗೆ ನಮ್ಮಮ್ಮ ಬೇರೆ ಅನ್ನ ಸಾಂಬಾರು ಮಾಡಿತ್ತು. ಸೊ ನನಗೆ ಬರ್ಡೇ ಫೀಲ್ಸ್ ಎಲ್ಲ ಏನೂ ಇರಲಿಲ್ಲ, ಅಡುಗೆನೂ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಮಶ್ರೂಮ್ ಬಿರಿಯಾನಿ ಆ್ಯಂಡ್ ಸ್ವೀಟ್ ಮಾಡ್ತೀನಿ ಅಂದರು. ಕೇಕ್ ಎಲ್ಲ ಸ್ವೀಟ್ ಇಲ್ಲ, ನನಗೆ ಬೇಡ ಅಂತೇಳಿ ಆ್ಯಂಡ್ ಮಾಡಿಸಿಲ್ಲ. ಬೇಡ ಸ್ವೀಟ್ ಅಂತ ಶಾವಿಗೆ ಪಾಯಸ ಮಾಡ್ತೀನಿ ಅಂದರು. ಆ್ಯಕ್ಚುಲಾಗಿ ನಾನು ಬೇಡ ಅಂತ ಹೇಳಿದೆ. ಯಾ ನನ್ನ ಡ್ರೆಸ್ ಆಗಿದೆ. ನಾನು ಚೆನ್ನಾಗಿದ್ದೀನಾ? ಇನ್ನು ಒಂಚೂರು ಚೆನ್ನಾಗಿದ್ದೀನ ನಾನು? ಚೆನ್ನಾಗಿದ್ದೀರಿದ್ಯಾ? ರಾಣಿ ಥರ ಇದೆಯಾ? ಜೋರಾಗಿ ಮಾತಾಡಿ, ಮೈಕಿನ. ರಾಣಿ ಥರ ಇದೆಯಾ? ಇನ್ನೊಂದು ಬೇಜಾರು ಏನು ಗೊತ್ತಾ, ನಮ್ಮಮ್ಮ ಸೋಫಾ ಕ್ಯಾನ್ಸಲ್ ಬರೋಕ್ಕೆ ಹೇಳಿಲ್ಲ ಇವತ್ತು, ನಾಳೆ ಬನ್ನಿ ಅಂತ ಹೇಳೋರು. ಇವತ್ತು ಸೋಫಾ ಬರಬೇಕಿತ್ತು. ಹಾಂ ಬೇಕು ನಾಳೆ ನಾ ಪ್ಲೀಸ್ ಇವಾಗಲೇ. ಹಾಂ ಯಾಕೆ ಶನಿವಾರ ಬೇಡ, ಭಾನುವಾರ ಬರುತ್ತೆ. ಶನಿವಾರ ಅವ್ರು ಇವಾಗ ಬರ್ತಾ ಇದ್ದಾರೆ ಗೈಸ್. 1 ಅವರಲ್ಲಿ ಇರ್ತೀನಿ ಅಂತ ಹೇಳ್ತಾರೆ. ಆದರೆ ನಮ್ಮಮ್ಮ ಸೌಂಡ್ ಕಮ್ಮಿ ಕರಿ, ಇನ್ನು 1 ಅವರಲ್ಲಿ ಬರ್ತೀನಿ ಅಂತ ಹೇಳಿದ್ರು ಗೈಸ್. ಆದರೆ ನಮ್ಮಮ್ಮ ಬೇಡ, ನಾಳೆ ಹೋಮ ಮಾಡ್ಬೇಕಂತೆ. ಸೊ ಅದಕ್ಕೆ ನಾಳುದ ವರಲಕ್ಷ್ಮಿ ಹಬ್ಬ ಇಟ್ಟರೆ ಸ್ಪೇಸ್ ಸಾಕಾಗಲ್ಲ ಅಂತೆ. ನಮ್ಮಮ್ಮಗೆ ಜಾಗ ಜಾಸ್ತಿ ಬೇಕಂತೆ. ಅದಕ್ಕೋಸ್ಕರ ಸಡನ್ ಬರೋಕ್ಕೆ ಹೇಳ್ತಾರೆ. ಅವ್ರು ಕಾಲ್ ಮಾಡಿದ್ದಾರೆ, ಇನ್ನು 1 ಅವರಲ್ಲಿ ಬರ್ತೀವಿ ಅಂತ. ಆ್ಯಂಡ್ ನಮ್ಮ ಮಮ್ಮಿಗೆ ಬೇಡ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನಾನು ಕೇಕ್ ಅಲ್ಲಿ ಕಟ್ ಮಾಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತಾ. ಫ್ಲಾಪ್ ಮಾಡಿದ್ರು. ಏನೋ ನೋಡು. ಹೋಗಮ್ಮ. ಏನಮ್ಮ ನನಗೆ ಹುಷಾರಿಲ್ಲ ಅಮ್ಮ. ನೀನು ಯಾಕಮ್ಮ? ನಿಂಗೇನು ಹುಷಾರಿಲ್ಲ? ನೀನು ಕೆಲಸ ಮಾಡಿ ಮಾಡಿ ಹುಷಾರಿಲ್ಲ ಅಷ್ಟೇ. ಮದುವೆ ಮುಗಿವರೆಗೂ ಅದೆಲ್ಲ ಹೇಳಂಗಿಲ್ಲಮ್ಮ. ಮೈ ಕೈ ನೋವು ಅದೆಲ್ಲ ಇಲ್ಲಮ್ಮ. ಆ್ಯಂಡ್ ಯಾ ಗೈಸ್, ಈ ಕೇಕ್ನ ಇದು ಕೇಕ್ನ ನಾವು ನಾಳೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಗೈಸ್. ಬಿಕಾಸ್ ನಮ್ಮನೇಲಿ ಯಾರು ತಿನ್ನಲ್ಲ ಕೇಕ್ಸು.
ಸೊ ಅಲ್ಲಿ ಅಪಾರ್ಟ್ಮೆಂಟ್ಸ್ ಎಲ್ಲ ಕಟ್ತಿದ್ದಾರಲ್ಲ, ಅಲ್ಲಿ ಮಕ್ಕಳು ಇರ್ತಾರೆ, ಅಲ್ಲಿಗೆ ಎತ್ಕೊಂಡೋಗಿ ಎಲ್ಲರೂ ಕಟ್ ಮಾಡಿ ಕೊಡ್ತೀನಿ ಅಷ್ಟೇ. ಡಿನ್ನರ್ ತೋರಿಸಿದೆ ನಾನು, ಮಶ್ರೂಮ್ ಬಿರಿಯಾನಿ ಅಂತ. ಮಶ್ರೂಮ್ ಬಿರಿಯಾನಿ ಗೈಸ್, ಅದಕ್ಕೆ ಆಯ್ತಾ ಲಾಸ್ಟ್ ಲಾಸ್ಟ್ ಇಯರ್ ಬರ್ಡೇಗೂ ಬೆಳಗ್ಗೆ ಮಶ್ರೂಮ್ ಬಿರಿಯಾನಿ ಮತ್ತೆ ಏನೋ ಸ್ವೀಟ್ ಮಾಡಿದ್ದೆ. ನೈಟ್ ಹೊರಗಡೆ ಹೋಗಿದ್ವಿ ಡಿನ್ನರ್ಗೆ. ಈ ಸಲ ಬಿಸಿ. ಬೆಳಗ್ಗೆ ಅನ್ನ ಸಾಂಬಾರು ಮಾಡೋರೆ ಗೈಸ್. ಅನ್ನ ಸಾಂಬಾರ್ ಮುದ್ದೆ ಅನ್ನ ಸಾರು ಮಾಡಿದ್ರು. ಮನೆಯಲ್ಲಿ ನಾವು ಹುಷಾರಿಲ್ಲ ಗೈಸ್. ಯಾರಿಗೂ ಹುಷಾರಿಲ್ಲ, ಬಿಕಾಸ್ ಮನೆ ಕ್ಲೀನ್ ಮಾಡ್ತಿರೋದ್ರಿಂದ ಎಲ್ಲರಿಗೂ ಹುಷಾರು ತಪ್ಪಿಟ್ಟಿದ್ದೀವಿ, ಆ ಡಸ್ಟ್ಗೆ ಅದು ಇದು ಎಲ್ಲನೂ. ಸೊ ಅದಕ್ಕೆ ಅಷ್ಟೇ ಗೈಸ್. ಮಾಡಿದ್ದಾರೆ ಗೈಸ್, ಸಾರಿ ಬರೋಕ್ಕಾಗಿಲ್ಲ ಅಂತ. ಬರೋದಿತ್ತು ಪಾಪ, ಬ್ಯುಸಿ, ಅವರ ಡ್ಯಾಡಿಗೆ ಬರೋ ಹುಷಾರಿರಲಿಲ್ಲ, ಸೊ ಬಂದಿಲ್ಲ. ಅವಳು ಮಾತಾಡ್ಸ್ಬೇಡಿ ಅಂತ ಜಗಳ ಮಾಡ್ತಾವಳೆ. ನಾನು ಬೇಜಾರು ಮಾಡ್ಕೊಂಡಿದ್ದೀನಿ. ಹಿಂಗೆ ಕನ್ವಿನ್ಸ್ ಮಾಡ್ತಾರೆ ನೋಡಿ ಗೈಸ್. ನೀವು ಯಾರು ಬಂದಿಲ್ಲಲ್ಲ ಅದಕ್ಕೆ, ನೀವು ಬಂದಿಲ್ಲಲ್ಲ ಅದಕ್ಕೆ. ಇವತ್ತು ಬೆಳಗ್ಗೆಯಿಂದ ಮೂಡ್ ಆಫ್, ಹುಷಾರಿಲ್ಲ, ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು. ಏನೋ ಬರ್ಡೇ ಥರನೇ ಫೀಲ್ ಆಗಿಲ್ಲ ನನಗೆ. ನಾನು ಅದೇ ಅನ್ಕೊಂಡು ಎಲ್ಲಾನ ಹೋಗೋದಿತ್ತು ಅಂತ ಬೆಳಗ್ಗೆ ಅನ್ಕೊಂಡಿದ್ದು. ನಾವೊಂದು ಅನ್ಕೊಂಡ್ರೆ ಇರ್ತಾರಲ್ಲ ಅಂತ. ಮುದ್ದು ಅವಳಿಗೆ ಟ್ರೈ ಮಾಡೋಷ್ಟು ಮಾಡಿದೆ, ಹೆಂಗೆ ಖುಷಿ ಪಡಿಸ್ಬೇಕಂತ. ಖುಷಿ ಪಟ್ಟಿಲ್ಲ ಅಂದ್ರೆ ನಂಗೂ ಬೇಜಾರು ತಾನೆಮ್ಮ. ಖುಷಿ ಪಟ್ಟೆ ಅಲ್ಲ, ಯಾವ್ದಿಲ್ಲಮ್ಮ, ಏನ್ ಕೇಕ್ ನೋಡಿದ್ಲು, ಸರಿ ಬಿಡು ಅಂದ್ಲು. ವಾಚ್ ಕೊಟ್ರೆ ಸರಿ ಬಿಡು ಅನ್ನೋ ತರ ರಿಯಾಕ್ಷನ್. ಬೇಕಾಬಿಟ್ಟು ಎಲ್ಲ ಅನ್ನೋ ತರ ಇತ್ತಮ್ಮ. ಅದು ವಾಚು ಫಾಸ್ಟ್ ಆಗಿ ಕೊಟ್ಟಿರೋದಮ್ಮ ನಾನು. ಅಣ್ಣ ಅದೇನಾಯ್ತು ಗೊತ್ತಾ, ಯಾವ್ದೋ ವಾಚ್ ನೋಡ್ತಾನೆ ಮೇಲೆ ಅದೇನೋ ವಿ ಸಮಥಿಂಗ್ ಏನೋ ಇತ್ತು, ಕೆಳಗಡೆ ಫಾಸ್ಟ್ ಟ್ರ್ಯಾಕ್ ಸಿಂಬಲ್ ನಾನು ನೋಡಿಲ್ಲ. ಇದ್ಯಾವ್ದಪ್ಪ ಬ್ರ್ಯಾಂಡು, ಯಾವುದೋ ಲೋಕಲ್ಲೇ ಇರ್ಬೋದು ಬಿಡು ಅಂದ್ಬಿಟ್ಟು ಸುಮ್ಮನೆ ಅದೇ. ಅವಳು ಫಾಸ್ಟ್ ಟ್ರ್ಯಾಕ್ ಆಮೇಲೆ ಫಾಸ್ಟ್ ಟ್ರ್ಯಾಕ್ ಸಿಂಬಲ್ ಎಲ್ಲ ಫಾಸ್ಟ್ ಟ್ರ್ಯಾಕ್ ಅಂತ ಹುಡುಕ್ತಾ ಇದ್ದೀನಿ. ಆಮೇಲೆ ಗೊತ್ತಾಯ್ತು ಫಾಸ್ಟ್ ಟ್ರ್ಯಾಕ್ ಅದು ಅಂತ. ಖುಷಿ ಆಯಿತು. ಇವಾಗ ಸ್ವಲ್ಪ ಬರ್ತಡೇ ಥರ ಅನಿಸ್ತು. ಬೆಳಗ್ಗೆಯಿಂದ ಎಲ್ಲರೂ ಮಲ್ಕೊಂಡಿದ್ವಿ, ಮಮ್ಮಿ ಕೆಲಸ ಮಾಡ್ತಾಯಿದ್ರು, ನಾಳೆ ಅದೇ ಹೋಮ್ ಆಯ್ತಲ್ಲ, ಗಾಡಿನೂ ಇರಲಿಲ್ಲ, ಏನೂ ಇಲ್ಲ, ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ವಿ ಒಂದು ಕಡೆಯಿಂದ. ಬರ್ಡೇ ಇನ್ನೆಲ್ಲ ಬೇಡ. ಯಾಕೆ ಇವಾಗ ಡ್ರೆಸ್ ಚೇಂಜ್ ಮಾಡಿದೆ, ಇವಾಗ ಹೋಗಿ ಊಟ ಮಾಡಬೇಕು. ಬಿಕಾಸ್ ಬೆಳಗ್ಗೆ ಸ್ವಲ್ಪ ಅನ್ನ ಸಾಂಬಾರು ತಿಂದಿದ್ದೆ, ನಂಗೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸುವಾಗ್ತಿದೆ. ಇವಾಗ ಹೋಗಿ ಮಶ್ರೂಮ್ ಬಿರಿಯಾನಿ ತಿನ್ನೋಣ. ಆ್ಯಂಡ್ ನಿಮಗೂ ರಿವ್ಯೂ ಹೇಳ್ತೀನಿ. ನನಗೆ ಒನ್ ಆಫ್ ದಿ ಮೋಸ್ಟ್, ಅಲ್ಲಿ ಹೋಗಿದ ತಕ್ಷಣ ಇಷ್ಟ ಆಗಿದೆ ಚೆನ್ನಾಗಿ ಬಟ್ಟೆ. ಹೋಗಿದ ತಕ್ಷಣ ಇಷ್ಟ ಆಗಿಬಿಡ್ತು, ಎತ್ಕೊಂಡ್ಬಿಟ್ಟೆ. ಆ್ಯಂಡ್ ಅಲ್ಲಿ ಪ್ರೈಸು ನಾನು ನೋಡಿಲ್ಲ, ಹಂಗೆ ಎತ್ಕೊಂಡಿದ್ದು. ಆ್ಯಂಡ್ ಕೇಕು ನಂಗೆ ಇಷ್ಟ ಆಯಿತು, ವಾಚು ಇಷ್ಟ ಆಯಿತು. ಎವ್ರಿಥಿಂಗ್ ಐ ಲೈಕ್. ಇವಾಗ ಸ್ವಲ್ಪ ಜೋಶ್ ಬಂತು ನನಗೆ ಬರ್ಡೇ ಥರ. ಆ್ಯಂಡ್ ನಮ್ಮ ಬಾವನೂ ಕಾಲ್ ಮಾಡಿ, ಏನು ಬರ್ಡೇ ಅನ್ನೋದಿದ್ದಿಲ್ಲ, ಪಾಪ ನಮ್ಮ ಬಾವ ಬರ್ತಿದ್ರು, ಅವ್ರ ಅಪ್ಪಗೆ ನಮ್ಮ ತಾತಾಗೆ ಹುಷಾರಿಲ್ಲದೆ ಆಯಿತು, ಸೊ ಬರೋದಕ್ಕಾಗಿಲ್ಲ ಅವ್ರಿಗೂ. ಆ್ಯಂಡ್ ನಾವು ಹೊರಗಡೆ ಹೋಗಬೇಕು, ಎಲ್ಲರ ಬರ್ಡೇಗೂ ನಾವು ಹೊರಗಡೆ ಹೋಗ್ತೀವಿ, ಮನೇಲಿ ಇರೋಲ್ಲ. ಸೊ ಅದೇ ಅಂದ್ಕೊಂಡಿದ್ದು ಹೊರಗಡೆ ಹೋಗಬೇಕು ಅಂತ. ಬಟ್ ಅನ್ಎಕ್ಸ್ಪೆಕ್ಟೆಡ್ ಏನು ಮಾರ್ನಿಂಗ್ ಚೆನ್ನಾಗಿತ್ತು, ಸಡನ್ನಾಗಿ ಹುಷಾರು ತಪ್ಪಿದ್ರು. ಆ್ಯಂಡ್ ಅಡ್ಮಿಂಟ್ ಆಗಿದ್ದಾರೆ ಪಾಪ, ಸೊ ಬರೋದಕ್ಕಾಗಲಿಲ್ಲ. ನೋಡೋಣ ನೆಕ್ಸ್ಟ್ ಡೇಸಲ್ಲಿ ಯಾವಾಗಾದರೂ ಹೋಗೋಣ ಔಟ್ಸೈಡು. ಆ್ಯಂಡ್ ನಾಳೆ ಹೋಮ ಇದೆ, ಇವಾಗ ಬೇಗ ಊಟ ಮಾಡಿಬಿಟ್ಟು ಮಲಗಬೇಕು. ಸೊ ಫಸ್ಟ್ ಇವಾಗ ಬಿರಿಯಾನಿ ರಿವ್ಯೂ ಹೇಳ್ತೀನಿ ಬನ್ನಿ ಗೈಸ್. ಯಾಕೆ ಇಯರ್ ಇಸ್ ಬಿರಿಯಾನಿ, ಆದರೆ ಪೀಸ್ ಇಲ್ಲ ಅಷ್ಟೇ, ಪೀಸ್ ಬದಲು ಮಶ್ರೂಮ್ನು ತಿನ್ಬೇಕು ನಾವು. ಇನ್ನು 1 ಮಂತು, ನೆಕ್ಸ್ಟು ಸೆಪ್ಟೆಂಬರ್ 3 ನಾವು ನಾನ್ ವೆಜ್ ತಿನ್ನೋದು, ಅಲ್ಲಿವರೆಗೂ ನಾನ್ ವೆಜ್ ತಿನ್ನೋಲ್ಲ. ಸೊ ಟೇಸ್ಟ್ ಇಲ್ಲ. ಏನಾಗಿ ನೋಡ್ತಿದ್ಯಾ ಬಾಯ್ ಬಿಟ್ಕೊಂಡು? ಸೇಮ್ ಬಿರಿಯಾನಿ ಥರನೇ ಇದೆ, ಚೆನ್ನಾಗಿದೆ. ಯಾಕೆ ಊಟ ಆಗಲಿ, ಆಮೇಲೆ ಸಿಗ್ತೀನಿ, ಫುಲ್ ಹೊಟ್ಟೆ ಹಸಿತಾ ಇದೆ ಈಗ. ಆ್ಯಂಡ್ ಯಾ ಗೈಸ್, ಇವಾಗ ಊಟ ಮುಗೀತು ಆ್ಯಂಡ್ ಇಟ್ಸ್ ಟೈಮ್ ಟು ಸ್ಲೀಪ್. ನೈಟು ಚೆನ್ನಾಗಿ ನಿದ್ದೆ ಮಾಡಿಲ್ಲ. ಆ್ಯಂಡ್ ಬೆಳಗ್ಗೆ ಬೇಗ ಎದ್ದೇಳಬೇಕು, ಬಿಕಾಸ್ ಹೋಮ ಇರೋದಿಲ್ಲ, ಎಲ್ಲ ಮಾಡಬೇಕು, ಪೂಜೆ ಎಲ್ಲ ಇರುತ್ತೆ, ಅದಕ್ಕೋಸ್ಕರ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇದಾಗಿದ್ದು ನನ್ನ ಬರ್ಡೇ ವ್ಲಾಗ್. ಇಫ್ ಯು ಗೈಸ್ ಲೈಕ್ ದಿಸ್ ವ್ಲಾಗ್, ಮೇಕ್ ಶೋರ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮೀಟ್ ಮಾಡೋದು ಇಂಟ್ರೆಸ್ಟಿಂಗ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.